ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು ಸೆಪ್ಟೆಂಬರ್ 22ರಂದು ಗುರುಭವನದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಶಿವೇಗೌಡ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾನು ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಹಿಂದಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳಿಂದ ನಿರ್ಲಕ್ಷ್ಯದಿಂದ ಸಂಘಕ್ಕೆ ಆಗಿರುವ ಲೋಪದೋಷಗಳನ್ನು ಸರಿಪಡಿಸಲು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದೇನೆ. ಸಂಘದ ಸದಸ್ಯರಿಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಿ ನ್ಯಾಯ ಒದಗಿಸಲು ನಾನು ಮತ್ತು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ನಿವೇಶನ ಹಂಚಿಕೆ, ಬಡಾವಣೆ ನಿರ್ಮಾಣದ ಹಂತದಲ್ಲಿ ಆಗಿರುವ ಹಗರಣದ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ದೂರು ನೀಡಲಾಗಿದ್ದು, ಸಭೆಯ ಬಳಿಕ ಕಾನೂನು ಹೋರಾಟದ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದರು. ಈ ಹಿಂದೆ ಅಧ್ಯಕ್ಷ ಬಿಜೆ ಬೋರೇಗೌಡ ಇವರು ಬಿಕೆ ರಂಗಸ್ವಾಮಿ ಇವರೊಂದಿಗೆ ಹಾಸನಾಂಬ ಬಡಾವಣೆ ನಿವೇಶನ ಬಗ್ಗೆ ಮಾಡಿಕೊಂಡಿರುವ ಕರಾರುಗಳು ಮತ್ತು ಸಂಘದ ಆಡಳಿತ ಮಂಡಳಿಯ ನಿರ್ಣಯಗಳಂತೆ ಹಣ ಬಿಡುಗಡೆಗೊಳಿಸದೆ 23,25,020 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಪಾವತಿಸಿದ್ದು, ಸದರಿ ಹಣದ ವಸೂಲಾತಿಗಾಗಿ ಬಿಕೆ ರಂಗಸ್ವಾಮಿ ಇವರೊಂದಿಗೆ ಪತ್ರ ವ್ಯವಹಾರ ನಡೆಸಲಾಗುತ್ತಿದೆ. ಸೃಷ್ಟಿ ಗ್ರೂಪ್ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪರವಾಗಿ ಸದರಿಯವರು ಮಾಡಿಕೊಂಡಿರುವ ಕರಾರಿನಂತೆ ಹಾಸನಾಂಬ ಬಡಾವಣೆಯಲ್ಲಿ 30-40 ಅಳತೆಯ ನಿವೇಶನವಾಗಿ ಉಚಿತವಾಗಿ ನಮ್ಮ ಸಂಘಕ್ಕೆ ಕಚೇರಿ ಕಟ್ಟಡ ನಿರ್ಮಾಣ ಮಾಡಿಕೊಡಬೇಕು. ಆದರೆ ಇದುವರೆಗೂ ಬಿಕೆ ರಂಗಸ್ವಾಮಿಯವರು ಸಂಘದ ಕಚೇರಿ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿರುವುದಿಲ್ಲ. ಅಲ್ಲದೆ ತಾಲೂಕು ದೊಡ್ಡಪುರ ಗ್ರಾಮದ ಸರ್ವೆ ನಂಬರ್ 22/2ರಲ್ಲಿ ಸುಮಾರು 56 ನಿವೇಶನಗಳನ್ನು ಸಂಘದ ಸದಸ್ಯರಿಗೆ ನೀಡಲು ಭೂಮಾಲೀಕರೊಂದಿಗೆ ದಿನಾಂಕ 12/3/2018ರಂದು ಮಾರಾಟ ಕರಾರು ಪತ್ರ ಮಾಡಿಕೊಂಡಿದ್ದು, ಅದರಂತೆ ಚದುರ ಅಡಿಗೆ ರೂಪಾಯಿ 625 ನಿವೇಶನಗಳನ್ನು ಸಂಘದ ಸದಸ್ಯರಿಗೆ ಭೂಮಾಲೀಕರಿಂದ ಜಿಪಿಎ ಪಡೆದಿರುವ ಎಂಎನ್ ಪರಮಶಿವಪ್ಪ ಇವರು ನೋಂದಣಿ ಮಾಡಿಕೊಡಬೇಕಾಗಿತ್ತು. ಆದರೆ ಸಂಘದ ಸದಸ್ಯರಿಗೆ 7 ನಿವೇಶನಗಳನ್ನು ಮಾತ್ರ ನೋಂದಣಿ ಮಾಡಿಕೊಟ್ಟು ಸಂಘದಿಂದ ಭೂಮಾಲೀಕರು ಮತ್ತು ಜಿಪಿಎದಾರರು 56 ಲಕ್ಷಗಳನ್ನು ಮುಂಗಡ ಪಡೆದರೂ ಸಹ ಉಳಿದ 49 ನಿವೇಶನಗಳ ನೋಂದಣಿಗೆ ಹೆಚ್ಚುವರಿ ಹಣದ ಬೇಡಿಕೆ ಮಂಡಿಸಿದ್ದಾರೆ. ಹಾಸನದ ನ್ಯಾಯಾಲಯದಲ್ಲಿ ಓಎಸ್ ನಂಬರ್ 190/2020 ದಾಖಲಿಸಿದ್ದು, ಪ್ರಕರಣ ವಿಚಾರಣಾ ಹಂತದಲ್ಲಿದೆ ಎಂದು ಮಾಹಿತಿಯನ್ನ ನೀಡಿದರು. 2.25 ಕೋಟಿನ ರಿಲೀಸ್ ಹಿಂದೆ ಮಾಡಿದ್ದಾರೆ. ಬಟ್ ಅದನ್ನ ಸೈಟ್ ಇಂದ ಕೊಡಲಿಕ್ಕೆ ಆಗಿಲ್ಲ. ಅದು ನ್ಯಾಯಾಲಯದಲ್ಲಿರೋದ್ರಿಂದ ನಾವು ನ್ಯಾಯಾಲಯದಿಂದ ಏನು ಕಾನೂನಾತ್ಮಕವಾಗಿ ನಮಗೆ ಏನು ಆರ್ಡರ್ ಬರುತ್ತೆ ಅಂತ ಕಾಯ್ತಾ ಇದ್ದೇವೆ. ಅದು ಬಂದ ನಂತರದಲ್ಲಿ ಅದನ್ನು ನಾವೆಲ್ಲ ಚರ್ಚೆ ಮಾಡಿ ನಿಮಗೆ ತಿಳಿಸ್ತೇವೆ. ಅದು ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಸಂಘದ ಸದಸ್ಯರಿಗೆ ಅನ್ಯಾಯ ಆಗಲಿಕ್ಕೆ ಬಿಡಬಾರ್ದು ಅಂತ ಈ ಏನು ಹಾಲಿ ನಮ್ಮ ಬಾಡಿ ಇದೆ, ನಾವು ತೀರ್ಮಾನವೂ ಕೂಡ ಮಾಡಿದ್ದೇವೆ. ಅದ್ರ ಜೊತೆಗೆ ಇನ್ನೊಂದು ಹಾಸನಾಂಬ ಬಡಾವಣೆ ಅಂತ, ಸೊ ಅದರಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸೈಟ್ಗಳನ್ನ ತಗೊಳ್ತೀವಿ ಅಂತ ಅಂದ್ಬಿಟ್ಟು ಏನು ಒಪ್ಪಂದ ಆಗಿತ್ತು ನಮ್ಮ ಸಂಘಕ್ಕೆ ಮತ್ತೆ ಸೃಷ್ಟಿ ಡೆವಲಪರ್ಸ್ ಅಂತ ಅಂದ್ಬಿಟ್ಟು ಹಾಸನಾಂಬ ಬಡಾವಣೆ ಬಿಕೆ ರಂಗಸ್ವಾಮಿ ಅವರದು. ಸೊ ಅದರಲ್ಲಿ ಸುಮಾರು ಸೈಟ್ಗಳನ್ನ ನಿವೇಶನಗಳನ್ನ ಕೊಟ್ಟಿದ್ದಾರೆ. ಅದು ಕೂಡ ಅದ್ರಲ್ಲಿ ಏನಾಗಿದೆ ಅಂತ ಅಂದ್ರೆ ಸಂಘಕ್ಕೆ ಒಂದು ಸರ್ವಿಸ್, ಈಗ ಸಂಘ ಸಂಸ್ಥೆ ಅಂದರೆ ನಿಮ್ಗೂ ಗೊತ್ತು, ನಿಮ್ದು ಒಂದು ಸಂಘಗಳು ಇರುತ್ತೆ. ಸೊ ಅದರಲ್ಲಿ ಸರ್ವಿಸ್ ಚಾರ್ಜಸ್ ಅಂತಲೂ ಸಂಘದ ಒಳಿತಿಗೆ ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಏನು ಇದನ್ನ ಜನರಲ್ ಬಾಡಿ ಇರ್ಬೋದು ಅಥವಾ ಪ್ರೊಸೀಡಿಂಗ್ ಮಂತ್ಲಿ ಸಭೆಯಲ್ಲಿ ಏನು ತೀರ್ಮಾನ ಮಾಡಿರ್ತಾರೆ ಅಗ್ರಿಮೆಂಟ್